ತುಂಬ ಸ್ಪೆಷಲ್ಲಾಗಿ ಸಬ್ಬಕ್ಕಿಯಿಂದ ಚಪಾತಿ ಹಾಗೂ ಎಲೆಕೋಸಿನಿಂದ ಕುರ್ಮಾ ಮಾಡ್ತಾಯಿದ್ದೀನಿ. ಎರಡರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ, ಸೂಪರ್ ಟೇಸ್ಟ್ ಎರಡು. ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಅಂತ. ಮೊದಲಿಗೆ ಸಬ್ಬಕ್ಕಿಯಿಂದ ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು ಬಾಣಲೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪಿನಷ್ಟು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ದಪ್ಪ ಸಬ್ಬಕ್ಕಿನೇ ತೊಗೊಂಡಿದ್ದೀನಿ, ಯಾವುದಾದ್ರೂ ತೊಗೋಬೋದು ನೀವು. ಚಿಕ್ಕದ ಸಣ್ಣ ಸಣ್ಣದು ನೈಲಾನ್ದು ಇರುತ್ತಲ್ಲ ಅದು ಕೂಡ ತೊಗೋಬೋದು, ಇಲ್ಲಾಂದರೆ ಈ ಥರ ಸಬ್ಬಕ್ಕಿ ಕೂಡ ತೊಗೋಬೋದು. ತುಂಬ ಹುರಿಬಾರ್ದು, ಇದನ್ನು ಬೆಚ್ಚಗಾಗುವವರೆಗೆ ಹುರ್ಕೊಂಡ್ರೆ ಸಾಕು. ನಾನೀಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಬೆಚ್ಚಗಾಗುವವರೆಗೆ ಹುರ್ಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡು ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ತರಿಯಾಗಿದೆ ನೋಡಿ, ಈ ಥರ ಆ ಥರನೇ ಆಗೋದು ಸಬ್ಬಕ್ಕಿದು. ತುಂಬ ನುಣ್ಣಗಾಗೋಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಾಡೋದಕ್ಕೆ ಟ್ರೈ ಮಾಡಿ. 4 ಚಿಕ್ಕ ಚಿಕ್ಕ ಬೇಯಿಸಿದ ಆಲೂಗೆಡ್ಡೆ ತೊಗೊಂಡಿದ್ದೀನಿ ನೋಡಿ. ದಪ್ಪದಾದರೆ 2 ತಗೊಳ್ಳಿ ಸಾಕಾಗತ್ತೆ. ದೊಡ್ಡ ಆಲೂಗೆಡ್ಡೆ ಆದರೆ ಇದನ್ನು ತುರ್ಕೋಬೋದು, ಇಲ್ಲ ಅಂದರೆ ಮ್ಯಾಶ್ ಮಾಡ್ಕೋಬೋದು. ತುರ್ಕೊಳ್ಳೋದ್ರಿಂದ ಗಂಟು ಹಾಗೆ ಸಿಗೋದಿಲ್ಲ, ಆದ್ದರಿಂದ ನಾನು ತುರ್ಕೊಳ್ತಾ ಇದ್ದೀನಿ ನೋಡಿ. ನೀಟಾಗಿ ಅದು ಪೇಸ್ಟ್ ಥರ ಸಿಗುತ್ತೆ ನಮಗೆ ತುರ್ಕೊಂಡ್ರೆ. ಇವಾಗೆಲ್ಲ 4 ಆಲೂಗೆಡ್ಡೆನೂ ತುರ್ಕೊಂಡಿದ್ದೀನಿ. ಸಬ್ಬಕ್ಕಿ ಪುಡಿ ಮಾಡ್ಕೊಂಡಿದ್ನಲ್ವ, ಅದು 1.5 ಕಪ್ಪಿನಷ್ಟು ಆಯಿತು. ಅದನ್ನು ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆ ನೋಡಿ 1 ಕಪ್ಪು ಪೂರ್ತಿಯಾಗಿ ಮೇಲ್ಗಡೆ ತನಕ ಇದೆ ನೋಡಿ, ಅಷ್ಟು ಆಲೂಗೆಡ್ಡೆ ಆಗಿದೆ. ಅಷ್ಟನ್ನು ಹಾಕ್ಕೋಬೇಕು ನೀವು. ಕೊತ್ತಂಬರಿ ಸ್ವಲ್ಪ, ಎಳ್ಳು 1 ಟೀ ಸ್ಪೂನ್ನಷ್ಟು ಎಳ್ಳು, ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ 1/4 ಸ್ಪೂನಷ್ಟು. ಕೈಯಲ್ಲಿ ಈ ರೀತಿ ಮಾಡಿ ಹಾಕ್ಕೊಂಡ್ರೆ ಘಮ್ ಅಂತ ಸುವಾಸನೆ ಬರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ನೀರನ್ನು ಹಾಕ್ಕೋಬೇಡಿ, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ನಾವು ಕಲಿಸ್ಕೋಬೋದು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ. ಈ ಥರ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಸ್ಮೂತ್ ಇರಬೇಕಿದು, ರಫ್ ಆಗಿರಬಾರ್ದು, ಸ್ಮೂತ್ ಆಗಿರಬೇಕು. ಸ್ವಲ್ಪ ನೀರನ್ನು ಹಿಡಿಯುತ್ತೆ ಇದು. ನಾನು ಈ ಕಪ್ಪಿನಲ್ಲಿ 1.5 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿ ತಗೊಂಡಿದ್ನಲ್ಲ 1 ಕಪ್ಪು, ಆ 1 ಕಪ್ಪು ನೀರು ಇದು ಹಿಡಿಯುತ್ತೆ. 10 ನಿಮಿಷಗಳ ಕಾಲ ಹೀಗೆ ಮುಚ್ಚಿಡಬೇಕಿದನ್ನು. 10 ನಿಮಿಷ ಆದಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ. ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿಯನ್ನು ಲಟ್ಟಿಸೋದಕ್ಕೋಸ್ಕರ ಎಷ್ಟು ಸ್ಮೂತ್ ಇದೆ ನೋಡಿ, ಅಷ್ಟು ಸ್ಮೂತಾಗಿ ನೀವು ಕಲಿಸ್ಕೋಬೇಕು. ಸ್ವಲ್ಪ ಬೇಕು ಅಂದರೆ ನೀವು ಮತ್ತೆ ನೀರನ್ನು ಹಾಕ್ಕೊಂಡ್ಬಿಟ್ಟು ನೀವು ಈ ರೀತಿ ಉಂಡೆ ಮಾಡುವಾಗ ಉಂಡೆ ಮಾಡ್ಕೋಬೋದು. ಅಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಲಟ್ಟಿಸೋದಕ್ಕೋಸ್ಕರ. ಗೋಧಿ ಹಿಟ್ಟು ಕೂಡ ನೀವು ತೊಗೋಬೋದು. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನೋಡಿ. ಏನಾದರೂ ರಫ್ ಅನಿಸಿದ್ರೆ ಸ್ವಲ್ಪ ಹೀಗೆ ನೀರನ್ನು ಹತ್ಕೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಉಂಡೆ ಸ್ಮೂತಾಗಿ ಬರುತ್ತೆ. ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಚಪಾತಿ ಮಣೆ ಮೇಲೆ. ಮೇಲ್ಗಡೆ ಕೂಡ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಕೈಯಿಂದ ಈ ರೀತಿ ಮಾಡಿಕೊಂಡ್ರೆ ಸೈಡಲ್ಲೆಲ್ಲ ಕ್ರ್ಯಾಕ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಕೈಯಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಲಟ್ಟಣಿಗೆಯಿಂದ ಇದನ್ನು ಲಟ್ಟಿಸ್ಕೋಬೇಕು, ದುಂಡಗೆ ಲಟ್ಟಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಸಬ್ಬಕ್ಕಿ ಚಪಾತಿ ನೋಡಿ. ಅಗಲವಾಗಿ ಹರ್ಕೊಳ್ತಾ ಇದ್ದೀನಿ ನಾನು. ಚಪಾತಿ ಥರನೇ ಹರ್ಕೊಂಡ್ರೆ ಆಯಿತು. ಮೇಲ್ಗಡೆ ಬೇಕಿದ್ದರೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೋಬೋದು, ಕೆಳಗಡೆ ಬೇಕಿದ್ದರೂ ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೋದು. ಹಾಗಂತ ತುಂಬ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಡಿ, ಅದು ನಾವು ಚಪಾತಿ ಬೇಯಿಸುವಾಗ ಚೆನ್ನಾಗಿ ಬರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀವು ಲಟ್ಟಿಸ್ಕೊಂಡ್ರೆ ಒಳ್ಳೆಯದು. ಅಗಲವಾಗಿ ಈಗ ಲಟ್ಟಿಸ್ಕೊಂಡಿದ್ದೀನಿ. ನಮಗೆ ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿಯಾಗಿ ಒಂದು ಮುಚ್ಚಳ ತೊಗೊಂಡ್ಬಿಟ್ಟು ಹೀಗೆ ಪ್ರೆಸ್ ಮಾಡಿಬಿಟ್ಟು ಸೈಡಿಂದೆಲ್ಲ ತೆಗೆದು ಬಿಡಬೇಕು. ಇನ್ನೂ ಒಂದು ಸ್ವಲ್ಪ ಅಗಲವಾದ ಮುಚ್ಚಳ ಬೇಕಾದ್ರೂ ನೀವು ತೊಗೋಬೋದು. ತೆಗೆದ್ರೆ ಇದು ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ಏನಾದ್ರು ಅಂಟ್ಕೊಂಡಿದ್ರೆ ಕೈಯಲ್ಲಿ ಸ್ವಲ್ಪ ಹೀಗಂದರೆ ಅದು ಕೆಳಗಡೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂತು ಅಂತ ದುಂಡಗೆ. ಎಲ್ಲ ಸಬ್ಬಕ್ಕಿ ಚಪಾತಿಗಳನ್ನ ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಂಚು ಕಾಯೋದಕ್ಕಿಟ್ಟಿದ್ದೆ ಗ್ಯಾಸ್ ಮೇಲೆ. ಹಂಚು ಕಾಯ್ದಿದೆ, ಮೀಡಿಯಂ ಫ್ಲೇಮ್ನಲ್ಲೇ ಕಾಯೋದಕ್ಕಿಟ್ಟಿದ್ದೆ.
ಹಂಚು ಕಾಯ್ದ ನಂತರ ಚಪಾತಿನ ಅದರ ಮೇಲೆ ಹಾಕಿದ್ದೀನಿ. ಆ ಬಿಳಿ ಬಿಳಿ ಬಣ್ಣ ಇದ್ದಿದ್ದೆಲ್ಲ ಸ್ವಲ್ಪ ಹೋದ್ಮೇಲೆ ತಿರುವಿ ಹಾಕ್ಕೋಬೇಕು. 1.5 ಕಪ್ ಸಬ್ಬಕ್ಕಿಯಲ್ಲಿ 11 ಚಪಾತಿ ಆಗತ್ತೆ. ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು ಸೈಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಬೇಯಿಸುವಾಗ ನೋಡಿ ಬಬಲ್ಸ್ ಬರುತ್ತೆ. ಎಣ್ಣೆ ಹಚ್ಕೋಬೇಕು ಸ್ವಲ್ಪ. ಚಪಾತಿ ಆದ್ದರಿಂದ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಸವರಿದಾಗ ನೋಡಿ ಬಬಲ್ಸು ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ರೀತಿಯಾಗಿ ಬಬಲ್ಸು ಬರಬೇಕು ಚೆನ್ನಾಗಿ. ನೋಡಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಬಬಲ್ಸ್ ಎಲ್ಲ. ಇವಾಗ ತಿರುವಿ ಹಾಕ್ಕೋಬೇಕು ಚಪಾತಿನ. ನಾವು ಸಬ್ಬಕ್ಕಿ ಚಪಾತಿನ ಇವಾಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಪ್ರೆಸ್ ಮಾಡಿದ್ರೆ ಉಬ್ಬತ್ತೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಒಳ್ಳೆ ಪೂರಿ ಉಬ್ಬೋ ಥರ ಇದು ಉಬ್ಬುತ್ತೆ. ಪ್ರತಿಯೊಂದು ಸಬ್ಬಕ್ಕಿ ಚಪಾತಿ ಕೂಡ ಇದೇ ಥರ ಉಬ್ಬುತ್ತಿದ್ದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆ ಆಪ್ಷನಲ್ಲು. ಎಣ್ಣೆನೇ ತಿನ್ನಲ್ಲ ನಾವು ಅನ್ನೋರು ಇರ್ತೀರಾ, ಅಂಥವ್ರು ಬೇಕಾದರೆ ಎಣ್ಣೆನ ಸ್ಕಿಪ್ ಮಾಡ್ಕೋಬೋದು, ಹಾಕದೆ ಕೂಡ ಇರ್ಬೋದು. ಸಬ್ಬಕ್ಕಿ ಚಪಾತಿ ನೋಡಿ ಇವಾಗ ರೆಡಿ ಆಯಿತು. ಹಾಗೆ ನಾನು ಚಪಾತಿ ಎಲ್ಲ ಮಾಡಾಯಿತು ನೋಡಿ. ಎಷ್ಟು ಸಾಫ್ಟ್ ಇರುತ್ತೆ ಅಂತ. ತುಂಬ ಸ್ಮೂತ್ ಇರುತ್ತೆ ಇದು. ಯಾವ ರೀತಿ ಮಾಡಿದ್ರೂ ಇದು ಕಟ್ಟಾಗೋದಿಲ್ಲ. ನೀವು ಸಂಜೆ ತನಕ ಇಟ್ಟರೂ ಕೂಡ ಸ್ಮೂತಾಗಿ ಹೀಗೆ ಇರುತ್ತೆ ಇದು. ಲಂಚ್ ಬಾಕ್ಸಿಗೆ ಕೂಡ ಒಳ್ಳೆ ರೆಸಿಪಿ ಇದು. ಹೊರಗೆಲ್ಲ ತೊಗೊಂಡೋಗೋರು ಇರ್ತೀರಲ್ವ, ತುಂಬ ಒಳ್ಳೆ ರೆಸಿಪಿ. ಚಟ್ನಿ ಜೊತೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಕುರ್ಮಾಗಳು ಏನಾದರೂ ಮಾಡ್ತೀರಲ್ವ, ಪಲ್ಯ, ಎಲ್ಲದ್ರ ಜೊತೆ ಇದು ತುಂಬ ಹೊಂದಿಕೆ ಆಗುತ್ತೆ. ಇವಾಗ ಎಲೆಕೋಸಿನ ಕುರ್ಮಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಮೀಡಿಯಮ್ ಸೈಜಿಂದು ಎಲೆಕೋಸು ಇಟ್ಕೊಂಡಿದ್ದೀನಿ ಇಲ್ಲಿ. ಇದನ್ನು ಕಟ್ ಮಾಡ್ಕೊಳ್ಬೇಕು. ನಾನು ಈ ಕೋಸನ್ನು ಪೂರ್ತಿಯಾಗಿ ತಗೊಳ್ತಾ ಇದ್ದೀನಿ. ಇವಾಗ ಕುರ್ಮಾ ಮಾಡೋದಕ್ಕೆ ಚಿಕ್ಕದಾದ್ರಿಂದ ಪೂರ್ತಿಯಾಗಿ ತಗೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಇದನ್ನು ಹೆಚ್ಕೋಬೋದು, ಉದ್ದುದ್ದವಾಗಿ, ಅಥವಾ ನಾನಿವಾಗ ಹೆಚ್ಕೊಳ್ತಾ ಇದ್ದೀನಿ ನೋಡಿ. ಈ ಥರವಾಗಿ ಕೂಡ ನೀವು ಎಲ್ಲ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು ನೋಡಿ. ಇವಾಗ ನಾನೆಲ್ಲ ಹೆಚ್ಕೊಂಡಿದ್ದೀನಿ ನೋಡಿ ಚಾಕು ಸಹಾಯದಿಂದ. ಇದನ್ನು 2-3 ಸಲ ನೀರಿನಲ್ಲಿ ಕ್ಲೀನಾಗಿ ತೊಳಿಬೇಕು. ನೀವು ಕಟ್ ಮಾಡಿದ ಮೇಲೇ ಇದನ್ನು ತೊಳೆದ್ರೆ ತುಂಬ ಒಳ್ಳೆಯದು. ಎಲೆಕೋಸನ್ನು ನಾನೊಂದು 3-4 ಸಲ ತೊಳ್ಕೊಂಡಿದ್ದೀನಿ ಅದನ್ನ. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು 1 ಕಪ್ಪಿನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹೋಳು ಕಾಯಿ ತುರಿ ಅಂತ ಅರ್ಥ. 1 ಕಪ್ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ, ಹಾಗೂ ಈರುಳ್ಳಿ 2, ಮೆಣಸಿನಕಾಯಿ 3, ಅರ್ಧ ಇಂಚು ಶುಂಠಿ, ಗೋಡಂಬಿ 10, ಬೆಳ್ಳುಳ್ಳಿ 10 ಹೆಸಳು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಪುಡಿಗಳು ಇವಾಗ ಧನಿಯಾ ಪುಡಿ 1 ಟೀ ಸ್ಪೂನು, ಖಾರದ ಪುಡಿ 1 ಟೀ ಸ್ಪೂನು, ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನು, ಗರಂ ಮಸಾಲ 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಪೂರ್ತಿಯಾಗಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1 ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ 1, ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೆಂಪಗಾಗಿದೆ. ಟೊಮೆಟೊ 2 ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು. ಅದನ್ನು ಕೂಡ ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಮ್ಯಾಶ್ ಏನಾಗೋದು ಬೇಡ. ಟೊಮೆಟೊ ಸ್ವಲ್ಪ ನೋಡಿ ಈ ಥರವಾಗಿ, ಒಟ್ಟಿನಲ್ಲಿ ಹಸಿ ವಾಸನೆ ಹೋಗಬೇಕು ಟೊಮೆಟೊದ್ದು. ಇವಾಗ ಇದಕ್ಕೆ ಎಲೆಕೋಸು ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ತೊಳ್ಕೊಂಬಿಟ್ಟು ನಾನು ಎಲೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಒಳಗೆ ಇದು ಚೆನ್ನಾಗಿ ಮಾಗಬೇಕು. ಒಂದು 2 ನಿಮಿಷ ಆ ಥರವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡೋದ್ರಿಂದ. ಹೀಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಆದಮೇಲೆ ರುಬ್ಕೊಂಡಂತಹ ಖಾರ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗೆಲ್ಲ ಮತ್ತೆ ಮಿಕ್ಸ್ ಮಾಡಬೇಕು. ಇವಾಗ ಕೂಡ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಆ ಖಾರದೊಳಗೆ ಎಲೆಕೋಸನ್ನು 2 ನಿಮಿಷಗಳ ಕಾಲ ಕ್ಲೀನಾಗಿ ಬಾಡಿಸ್ಕೋಬೇಕು. ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಕಪ್ಪಲ್ಲಿ 2 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹಾಕ್ಕೊಂಡು ನೋಡಿ. ನಿಮಗೆ ಇನ್ನೂ ತೆಳು ಬೇಕು ಅಂದರೆ ಇನ್ನೊಂದು ಕಪ್ ಹಾಕ್ಕೊಂಡ್ರಾಯ್ತು. ಈಗ 1 ಕಪ್ ಹಾಕ್ಕೊಂಡಿದ್ದೀನಿ ನಾನು.
ಇನ್ನೊಂದು ಕಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ, 2 ಕಪ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ನಷ್ಟು ಹಾಕಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರುತ್ತಲ್ವ, ಆವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿಬಿಟ್ಟು 2 ವಿಸಲ್ ಆದರೆ ಸಾಕಾಗತ್ತೆ. ನಾನು 2 ವಿಸಲ್ಲಾಗಿ ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ, ಕರೆಕ್ಟಾಗಿದೆ. ಎಲೆಕೋಸಿನ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕರೆಕ್ಟಾಗಿದೆ ನೋಡಿ. ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಕಡಲೆ ಜಾಸ್ತಿ ಹಾಕ್ಕೊಂಡ್ರಾಯ್ತು ರುಬ್ಬುವಾಗ. ನಾನು ಮಾಡಿರೋದು ಇಡ್ಲಿ ಹದ ಕರೆಕ್ಟಾಗಿ ಬಂದಿದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಎಲೆಕೋಸಿನ ಕುರ್ಮ ಮಾಡ್ಕೊಳ್ಳಿ, ಖಂಡಿತವಾಗಿ ಟ್ರೈ ಮಾಡಿ. ಹೊಸ ರೆಸಿಪಿ ಕೂಡ ಆಗತ್ತೆ ಅಲ್ವಾ. ಇವಾಗ ಇದು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ರೊಟ್ಟಿ, ಚಪಾತಿ, ಅನ್ನ, ದೋಸೆ, ಇಡ್ಲಿ ಪ್ರತಿಯೊಂದಕ್ಕೂ ಈ ಕುರ್ಮ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ಈಗ ಮಾಡಿರುವಂತಹ ಸಬ್ಬಕ್ಕಿ ಚಪಾತಿ ಜೊತೆ ಕೂಡ ಈ ಕುರ್ಮ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಚಪಾತಿಗೆ ಚಟ್ನಿ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನಿಮಗೆಲ್ಲ ಇವತ್ತು ಮಾಡಿರೋ ಸಬ್ಬಕ್ಕಿ ಚಪಾತಿ ಹಾಗೂ ಕುರ್ಮ, ಎಲೆಕೋಸಿನ ಕುರ್ಮ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.